ಇನ್ನು ಮೂವರನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯ ಇದು. ಮಂಗಳೂರಿನ ನಾಗುರಿ ಸಮೀಪ ನಡೆದಿರುವಂತ ದುರಂತ. ಮನೆಯಲ್ಲಿದ್ದಿದ್ದು 6 ಜನ, 3 ಮೃತಪಟ್ಟಿದ್ದಾರೆ. ಅದರಲ್ಲಿ 2 ಯುವತಿಯರು ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಮುಂಜಾನೆ ಹೊತ್ತಿಗೆ ಮನೆಯ ಮೇಲೆ ಸೈಡಲ್ಲಿದ್ದಂಥ ಗೋಡೆ ಬಿದ್ದಿದೆ. ಗೋಡೆ ಬಿದ್ದ ಬೆನ್ನಿಗೆ ಮನೆಯ ಮೇಲ್ಚಾವಣಿ ಕೂಡ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದಂಥ 6 ಮಂದಿಯ ಪೈಕಿ 3 ಮೃತಪಟ್ಟಿರು. ಕಂಕನಾಡಿ ಪೊಲೀಸ್ ಸ್ಟೇಷನ್ನ ಹಿಂಭಾಗ ಈ ಸ್ಥಳ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಇನ್ನು ಮೃತಪಟ್ಟವರ ಗುರುತು ಕೂಡ ಪತ್ತೆಯಾಗಿದೆ. ಈಗ ಆರಂಭದಲ್ಲಿ ಯಾರು ಏನು ಅನ್ನೋದು ಗೊತ್ತಾಗಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಈ ದುರಂತದಲ್ಲಿ ಮೃತಪಟ್ಟವರು ಬಿಹಾರ ಮೂಲದವರು ಅಂತ. ಕೆಲಸಕ್ಕೆ ಅಂತ ಬಂದಿದ್ದವರು ಮಂಗಳೂರಿಗೆ. ಇನ್ನು ಘಟನೆಯ ಬಗ್ಗೆ ಸಚಿವ ಯುಟಿ ಖಾದರ್ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ ಎನ್ನುವಂತ ಡೀಟೇಲ್ ಈಗ ಸಿಗ್ತಾ ಇದೆ. ಬಿಹಾರ ಮೂಲದವರು ಕಾರ್ಮಿಕರು ಅನ್ನುವಂತ ಡೀಟೇಲ್ ಇದೆ. ಕೆಲಸಕ್ಕಾಗಿ ಮಂಗಳೂರಿಗೆ ಬಂದಿದ್ದವರು. ದುರಂತ ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮನೆಯ ವಸ್ತುಗಳೆಲ್ಲ ಹಾನಿಯಾಗಿದೆ. ಗುಡ್ಡವೂ ಕೂಡ ಕುಸಿದಿದೆ ಮೇಲ್ಭಾಗದಿಂದ. ಗಮನಿಸ್ತಾ ಇದ್ದೀರಿ, ಗುಡ್ಡ ಕುಸಿದಿದೆ. ಮನೆಯ ಪಕ್ಕದಲ್ಲಿರುವಂತ ಗೋಡೆ ಬಿದ್ದಿದೆ. ಮೇಲ್ಚಾವಣಿ ಬಿದ್ದಿರುವಂತ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಒಟ್ಟು 6 ಜನ ಇದ್ರು ಮನೆಯಲ್ಲಿ, 3 ಮೃತಪಟ್ಟಿದ್ದಾರೆ. ಮನೆಯ ಪಕ್ಕದ ಗುಡ್ಡ ಕುಸಿದಿದೆ. ಮೃತಪಟ್ಟವರ ಡೀಟೇಲ್ ಸಿಗ್ತಾ ಇದೆ. ಒಟ್ಟು 3 ಬಿಹಾರ ಮೂಲದವರು. 8 ವರ್ಷದ ಮಗು, ಅದರ ಜೊತೆಗೆ 45 ವರ್ಷದ ಶಾಂತ ಅನ್ನುವಂಥ ಮಹಿಳೆ, ಪರಿ ಎನ್ನುವಂಥ 4 ವರ್ಷದ ಹೆಣ್ಣುಮಗು ಮೃತಪಟ್ಟಿರು. ಅನಾಮಿಕ, ಪರಿ ಈ 2 ಪುಟ್ಟ ಹೆಣ್ಣು ಮಕ್ಕಳು, 45 ವರ್ಷದ ಮತ್ತೊಬ್ಬರು ಮಹಿಳೆ ಮೃತಪಟ್ಟಂತ ದುರ್ದೈವಿಗಳು. ಶಾಂತ ಅನ್ನುವಂಥ 45 ವರ್ಷದ ಮಹಿಳೆ, 8 ವರ್ಷದ ಬಾಲಕಿ ಅನಾಮಿಕ ಮತ್ತು ಪರಿ 4 ವರ್ಷದ ಬಾಲಕಿ, 3 ಮೃತಪಟ್ಟಿದ್ದಾರೆ. ಇನ್ನು 3ರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳದಿಂದ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಲಸಕ್ಕೆ ಅಂತ ಬಂದವರು ಅನ್ನುವಂಥ ಮಾಹಿತಿ ಇದೆ. ಬಿಹಾರ ಮೂಲದ ಕಾರ್ಮಿಕರು ಅನ್ನುವಂಥ ಮಾಹಿತಿ, ವಲಸೆ ಕಾರ್ಮಿಕರು ಇವರು. ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಗುಡ್ಡ, ಮನೆಯ ಪಕ್ಕದಲ್ಲೊಂದು ದೊಡ್ಡ ಗುಡ್ಡ ಇದೆ. ಆ ಗುಡ್ಡ ಕುಸಿದಿರು. ಸ್ಥಳಕ್ಕೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ ನೀವು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿರುವಂತ ದೃಶ್ಯ ಈಗ ನೀವು ನೋಡ್ತಾ ಇರೋ. ಜಿಲ್ಲಾಧಿಕಾರಿ ದರ್ಶನ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತ ದೃಶ್ಯ ಇದು ನೀವು ಗಮನಿಸ್ತಾ ಇರೋದು. ದುರಂತ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ 6 ಜನ ಇದ್ರು ಆ ಮನೆಯಲ್ಲಿ, 3 ಮೃತಪಟ್ಟಿದ್ದಾರೆ. ಸ್ಥಳದಲ್ಲೇ ಮತ್ತೆ 3ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮನೆಯ ಅವಶೇಷದ ಅಡಿಯಲ್ಲಿ ಯುವತಿಯೊಬ್ಬರು ಬಿದ್ದು ನರಳಾಡ್ತಾ ಇರುವಂತ ದೃಶ್ಯವನ್ನ ನೀವು ನೋಡಬಹುದು. ಎನ್ಡಿಆರ್ಎಫ್ ಅವರು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಯುವತಿಯೊಬ್ಬರು ಒದ್ದಾಡ್ತಾ ಇದ್ರು ಅವಶೇಷದ ಅಡಿಯಲ್ಲಿ, ಮನೆಯ ಅವಶೇಷದ ಅಡಿಯಲ್ಲಿ. ಸದ್ಯ 3ರನ್ನ ಸ್ಥಳದಿಂದ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಂಗಳೂರು ಸಿಟಿ ಲಿಮಿಟ್ಸ್ ಇದು, ನಾಗುರಿ, ಕಂಕನಾಡಿ ಪೊಲೀಸ್ ಸ್ಟೇಷನ್ನ ಪಕ್ಕದಲ್ಲೇ. ಮನೆಯಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಪ್ರಾಥಮಿಕವಾಗಿ ಸಿಕ್ಕಿರೋದು ಒಟ್ಟು 6 ಜನ ಇದ್ರು ಆ ಮನೆಯಲ್ಲಿ. ಯುಟಿ ಖಾದರ್ ಸಚಿವರು ಜಿಲ್ಲಾಧಿಕಾರಿ ಜೊತೆಗೆ ಮಾತನಾಡಿದ್ದಾರೆ, ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ತಕ್ಷಣಕ್ಕೆ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗೋಡೆ ಲೂಸ್ ಇದೆ
ಮಂಗಳೂರಲ್ಲಿ ಕಳೆದ ವರ್ಷವೂ ಕೂಡ ಇದೇ ರೀತಿಯ ದುರಂತ ಸಂಭವಿಸಿತ್ತು. ಈಗ ಮತ್ತೆ ಗುಡ್ಡ ಕುಸಿದು 3 ಮೃತಪಟ್ಟಿರು. ಸಿಟಿ ಲಿಮಿಟ್ಸ್ ಅಲ್ಲೇ ಕಂಕನಾಡಿ ಪೊಲೀಸ್ ಠಾಣೆಯ ಹಿಂಭಾಗ ನಡೆದಿರುವಂತಹ ದುರಂತ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.